ಎಲ್ಲ ಅಣ್ಣ ತಮ್ಮಂದಿರಿಗೆ, ಕ್ಷೇತ್ರದ ಎಲ್ಲ ಜನತೆಗೆ, ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಮನಸ್ಸಿಂದ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ಇವರು ಗುಣಮುಖರಾಗ್ತಾ ಇದ್ದಾರೆ. ಏನು ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರೆ ನಮಗೂ ಕೂಡ ಗಾಬರಿ ಆಗುತ್ತೆ. ಯಾಕಂದರೆ ಬೆಳಗ್ಗೆ ನಾನು ಕೂಡ ಬಂದಾಗ ಆಕ್ಸಿಡೆಂಟ್ ದೃಶ್ಯ ಕೂಡ ನೋಡಿದ್ರೆ ತಾಯಿಯವ್ರಿಗೂ ಭೇಟಿಯಾದಾಗ ನನಗೂ ಕೂಡ ಸ್ವಲ್ಪ ಪ್ಯಾನಿಕ್ ಆಗಿತ್ತು. ಆದರೆ ಇವತ್ತು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇರೆಗೆ ಅವರು ಬಹಳ ಬೇಗ ಗುಣಮುಖರಾಗಿ ಬ್ಯಾಕ್ಬೋನಲ್ಲಿ ಒಂದು 3-4 ಅವ್ರಿಗೆ ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ, ಹೇರ್ಲೈನ್ ಕ್ರ್ಯಾಕ್, ಮತ್ತು ಸ್ವಲ್ಪ ಕೈ ಹಚ್ಚ. ಹಾಗಾಗಿ ಡಾಕ್ಟರ್ ಅವರು ಕಂಪ್ಲೀಟ್ಲಿ ಅಟ್ಲೀಸ್ಟ್ 15 ಡೇಸ್ ಬೆಡ್ ರೆಸ್ಟ್ ಹೇಳಿದ್ದಾರೆ. ಹಾಗಾಗಿ ಅವ್ರು ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ಅದಕ್ಕೆ ರೆಸ್ಟ್ ಕೊಂಡಿದ್ದಾರೆ. ಭಾಳ ಬೇಗ ಜನರ ಸೇವೆಗೆ ಮಾತಾಡ್ತಾರೆ. ಯಾರು ಫೋನ್ ಮಾಡಿ ಸರ್? ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜನರಿಗೂ ಎಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರೂ ಕೂಡ ಆತಂಕ ಪಡಬೇಕು. ಆ ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೆ ಎಲ್ಲರೂ ಕೂಡ ಆತಂಕ ಪಡುವಂಥ ಸ್ಥಿತಿ ಇದೆ. ಆದರೆ ಅವ್ರಿಗೆ ಏನೂ ಆಗಿಲ್ಲ, ಭಾಳ ಬೇಗ ಜನರ ಸೇವೆಗೆ ಬರ್ತಾರೆ. ಚಂದ್ರರಾಜ್ ಜಾರಕಿಹೊಳಿ ಸ್ವಲ್ಪ ಜಾಸ್ತಿ ಏಟಾಗಿದೆ, ಸ್ವಲ್ಪ ಕಿವಿ ಹತ್ರ ಆಗಿದೆ, ಸ್ವಲ್ಪ ಇಲ್ಲಿ ಎಲ್ಲರ ಹತ್ರ ಆಗಿದೆ, ಆಮೇಲೆ ಕೈಗೆ ಹತ್ರ ಆಗಿದೆ. ಅವರು ನಡೆದಾಡಕ್ಕೆ ಬರ್ತಾ ಇತ್ತು, ಅದಕ್ಕೆ ಡಾಕ್ಟರ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ಮನೇಲಿ ರೆಸ್ಟ್ ತೊಗೊಳ್ತಾ ಇದ್ದಾರೆ. ಹಾಗಾಗಿ ಮೇಡಮ್ ಅವ್ರಿಗೆ ಸ್ವಲ್ಪ ಓಡಾಡಕ್ಕೆ ಬರ್ತಾ ಇಲ್ಲ. ಸೊ ಡಾಕ್ಟರ್ ಇಲ್ಲಿ 2-3 ದಿನ ಅಬ್ಸರ್ವೇಷನ್ ಅಂತ ಆಗಿದೆ. ಈಗ ಭಾಳಷ್ಟು ಸಂಖ್ಯೆಯಲ್ಲಿ ತಮ್ಮ ಅಭಿಮಾನಿಗಳು ಆಸ್ಪತ್ರೆ ಬರ್ತಿದ್ದಾರೆ, ಅವ್ರಿಗೆಲ್ಲ ಏನು ಇಲ್ಲ, ಆಸ್ಪತ್ರೆ ಇರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ ಅಂದರೆ, ಬೇರೆ ಪೇಷಂಟ್ಗಳು ಇರ್ತಾರೆ, ಬೇರೆ ಜನನೂ ಬರ್ತಾ ಇರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ನಾನು ಆದಷ್ಟು ಜನರಿಗೆ ಮನೆಯಲ್ಲೇ ಇದ್ದು ನಿಮ್ಮ ಆಶೀರ್ವಾದ ಅಲ್ಲೇ ಇಟ್ಕೊಂಡು ಮಾಡಿರಿ. ಮನೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿಯಾಗಲಿಕ್ಕೆ ನಾವು ಮುಂದೆ ಬರ್ತೀವಿ, ಪ್ರತಿಯೊಬ್ಬರನ್ನ ಭೇಟಿ ಆಗ್ತೀವಿ, ಕ್ಷೇತ್ರದ ಕಾರ್ಯಕರ್ತರನ್ನ, ಜಿಲ್ಲೆಯ ಎಲ್ಲ ಮುಖಂಡರಿಗೆ ಭೇಟಿಯಾಗಲಿಕ್ಕೆ ಬರ್ತೀವಿ. ಹಾಗಾಗಿ ಆಸ್ಪತ್ರೆ ಹತ್ರ ಬರೋದು ಸ್ವಲ್ಪ ಬೇಡ ಅಂತ ತಮ್ಮೆಲ್ಲರಿಗೂ ವಿನಂತಿ. ಮುಖ್ಯಮಂತ್ರಿಗಳು ಯಾರಾದರೂ ಕರೆ ಮಾಡಿದ್ರು? ಹಾಂ, ಮುಖ್ಯಮಂತ್ರಿಯವರು ಕೂಡ ಕರೆ ಮಾಡಿ ತಮ್ಮ ಇದನ್ನು ಆಶೀರ್ವಾದ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಅವರು ಕೂಡ ಫೋನ್ ಮಾಡಿದ್ರು. ಸಾಕಷ್ಟು ಜನ ಶಾಸಕರು, MLC ಅವರು, ಭಾಳಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸಾಕಷ್ಟು ಜನರ ಜೊತೆ ಮಾತಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಬ್ರೀಫ್ ಮಾಡಿದ್ದೀನಿ. ಅವರು ಕೂಡ ತಮ್ಮ ಆಶೀರ್ವಾದ. ಚಾಲಕನ ಸ್ಥಿತಿ ಯಾರಿಗಿದೆ? ಚಾಲಕ ಆರಾಮಾಗಿದ್ದಾನೆ. ಚಾಲಕ ಬೆಳಗ್ಗೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ಅವನಿಗೆ, ಅವನೇ ನಿಂತ್ಕೊಂಡು ಎಲ್ಲ ಇದು ಮಾಡಿದ. ಅವನ ಇದೂ ಚೆನ್ನಾಗಿದೆ. ಅವನಿಗೂ ಕೂಡ ಸ್ವಲ್ಪ ಡಾಕ್ಟರ್ ಔಷಧಿ ಎಲ್ಲ ಕೊಟ್ಟ ನಂತರ ಅವನಿಗೂ ಕೂಡ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ನೀವು ಬೆಂಗಳೂರಿಂದ ವಾಪಸ್ ಬರ್ತಾರೆ? ನಾನು ನಿನ್ನೆ ಅವ್ರ ಜೊತೆಗೇ ಬರಬೇಕಾಗಿತ್ತು. ನಿನ್ನೆ ನಾವು ಮಧ್ಯಾಹ್ನ KPCCಯಲ್ಲಿ ಒಂದು ಮೀಟಿಂಗ್ ಇತ್ತು, ನಮ್ಮೆಲ್ಲರೂ ಕರೆದಿದ್ರು ಬೆಳಗಾವಿ ಜಿಲ್ಲೆಯ ಮುಖಂಡರನ್ನ. ಯಾಕಂದರೆ ನಾಳೆ ಬರುವಂಥ 21ನೇ ತಾರೀಕಿಗೆ ಇಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತೆ ಆಗೋದ್ರಿಂದ ನಾವೆಲ್ಲರೂ ಕೂಡ ಮೀಟಿಂಗಲ್ಲಿ ಇದ್ವಿ. ನಾನು ಕೂಡ ನಿನ್ನೆ ಅವ್ರ ಜೊತೆ ಬರಬೇಕಾಗಿತ್ತು. ಅವ್ರು CLP ಸಭೆಗೆ ಅಂತ ಕರೆದಿದ್ರು. ಹಾಗಾಗಿ ನನಗೇನು ಬೇರೆ ಕೆಲಸ ಇರಲಿಲ್ಲ. ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ನಾನು ಟ್ರೈನ್ ಮುಖಾಂತರ ಬಂದು ನಾನು ಹೇಳಿದ ತಕ್ಷಣ ಈ ಮಾಹಿತಿ ನನಗೆ ಬಂತು. ಹಾಗಾಗಿ ನಾನೇ ಫಸ್ಟ್ ಈಗ ಹಾಸ್ಪಿಟಲ್ ಬಂದಾಗ ಇಲ್ಲಿದೆಲ್ಲ ನೋಡ್ತೀನಿ. ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್.